ಸಂಪುಟ ಸಭೆಯಲ್ಲಿ ಜಾತಿ ಜನಗಣತಿ ಲಕೋಟೆ ಓಪನ್ ಆಗಿದೆ. ಇವತ್ತು ಸಚಿವರ ಕೈಗೆ ತಲುಪಿದೆ ಜಾತಿ ಗಣತಿ ವರದಿಯ ದತ್ತಾಂಶ. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಬಗ್ಗೆ ಮಹತ್ವದ ಚರ್ಚೆಯಾಗಿದೆ ಇವತ್ತಿನ ದಿನ. ಜೊತೆಗೆ ಇವತ್ತು ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸ್ತಾ ಇದ್ದಾರೆ ಸಿಎಂ. ಕ್ಯಾಬಿನೆಟ್ನಲ್ಲಿ ಸಚಿವರ ಅಭಿಪ್ರಾಯ ಸಂಗ್ರಹ ಕೂಡ ಆಗ್ತಾ ಇದೆ. ಜಾತಿ ಗಣತಿ ವರದಿ ಬಗ್ಗೆ ಸಿಎಂ ಅಭಿಪ್ರಾಯವನ್ನ ಆಲಿಸ್ತಾ ಇದ್ದಾರೆ. ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಕೊಡೋದು ಅಥವಾ ಯಾವುದೋ ಒಂದು ಸಭೆಯಲ್ಲಿ ಭಾಗಿಯಾದಾಗ ಅದ್ರ ಬಗ್ಗೆ ಮಾತನಾಡೋದು ಅದು ಬೇರೆ ವಿಚಾರ. ಇಲ್ಲಿ ಸಂಪುಟ ಸಭೆ ಅಂತ ಬಂದಾಗ ಅಭಿಪ್ರಾಯವನ್ನ ಮತ್ತೆ ಕೇಳುತ್ತಾರೆ. ಯಾರ ವಿರೋಧ ಇದೆ, ಪರ ಇದೆ, ಅಥವಾ ಈ ವರದಿಯ ಬಗ್ಗೆ ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಇವೆಲ್ಲವನ್ನು ಕೂಡ ಕೇಳಲಾಗುತ್ತೆ. ಜಾತಿ ಗಣತಿ ವರದಿ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವಾಗುತ್ತೆ. ಜಾತಿ ಗಣತಿ ಅನುಷ್ಠಾನದ ಬಗ್ಗೆ ಮುಂದೆ ನಿರ್ಧಾರ ಮಾಡಲಾಗುತ್ತೆ. ಮುಂದಿನ ಸಭೆಯಲ್ಲಿ ತೀರ್ಮಾನಿಸುವುದಕ್ಕೆ ಸಂಪುಟ ಇವತ್ತು ನಿರ್ಧಾರವನ್ನು ಮಾಡಿದೆ. ಕ್ಯಾಬಿನೆಟ್ನಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿದೆ. ಆದರೆ ಮುಂದಿನ ಸಂಪುಟ ಸಭೆಯಲ್ಲಿ ಅನುಷ್ಠಾನದ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ. ಇನ್ನು ನೀವು ಸ್ಕ್ರೀನ್ ನಲ್ಲಿ ಏನ್ ಗಮನಿಸ್ತಾ ಇದ್ರೆ ಇದು ಸೋರಿಕೆಯಾದಂತ ಜಾತಿ ಗಣತಿಯ ಅಂಕಿಅಂಶ. ಇದ್ರ ಮೇಲೆನೆ ದೊಡ್ಡ ಚರ್ಚೆ ಆಗ್ತಾ ಇರೋದು. ಇದೇ ರೀತಿಯಾಗಿ 10 ವರ್ಷ ಹಿಂದೆ ಮಾಡಿಟ್ಟಿರುವಂತ ಜಾತಿ ಗಣತಿಯನ್ನ ಮತ್ತೆ ಅದೇ ರೀತಿಯಾಗಿ ಮುಂದುವರಿಸಿದ್ರೆ ಪ್ರಬಲ ಸಮುದಾಯಗಳಿಗೆ ವಂಚನೆ ಮಾಡಿದಾಗ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಮಾತನಾಡ್ತಿದ್ದಾರೆ, ಕೇಳೋಣ. ನೋಡಿ, ಹಳೆ ಬಿಲ್ಲ ಹೊಸ ಪ್ರಶ್ನೆ ಇಲ್ಲ. ಅವ್ರಿಗೆ ಏನು ನ್ಯಾಯ ಸಿಗಬೇಕಾದ್ರೆ ಅದಕ್ಕೆ ಪ್ಲಾಟ್ಫಾರ್ಮ್ ಇದೆ, ಅಥಾರಿಟಿ ಇದೆ, ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮುಂದೆ ಹೇಳಿದ್ರೆ ನಾವೇನು ಹೇಳಲಿಕ್ಕೆ ಆಗಲ್ಲ. ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇದೆ, ಅಲ್ಲಿ ಹೋಗಿ ನ್ಯಾಯ ಕಂಡುಕೊಳ್ಬೇಕಷ್ಟೇ. ನಮ್ಮ ಮುಂದೆ ಹೇಳಿದ್ರೆ ನಾವು ಓಕೆ ಅನ್ನೋರೆಲ್ಲ ಆಲ್ ಇಸ್ ವೆಲ್ ಅನ್ನೋರೆ. ನೋಡಿ, ಜಾತಿ ಗಣತಿ ವರದಿ ಇವತ್ತು ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಗೆ ಬಂತು. ಅಭಿಪ್ರಾಯ ಸಂಗ್ರಹದ ವಿಚಾರವಾಗಿ ಎಲ್ಲ ನಡೀತಾ ಇತ್ತು ಬೆಳವಣಿಗೆಗಳು. ಈ ನಡುವೆ ಜಾತಿ ಗಣತಿ ವರದಿ ಮುಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರವಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಇದನ್ನೇ ನಿರ್ಧಾರ ಮಾಡಲಾಗಿದೆ. ಮುಂದಿನ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ನಿರ್ಧಾರವನ್ನ ಕೈಗೊಳ್ಳುತ್ತೀವಿ ಅನ್ನೋದಾಗಿ. ಏಪ್ರಿಲ್ 17ನೇ ತಾರೀಕು ವಿಶೇಷ ಸಂಪುಟ ಸಭೆ ಇರುತ್ತೆ, ಸಚಿವ ಸಂಪುಟ ಸಭೆ ಇರುತ್ತೆ. ಏಪ್ರಿಲ್ 17ನೇ ತಾರೀಕು ಜಾತಿ ಗಣತಿ ವಿಚಾರವಾಗಿ ಚರ್ಚಿಸೋದಕ್ಕೆ ವಿಶೇಷ ಸಭೆಯನ್ನ ಕರೆಯಲಾಗಿದೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಏಪ್ರಿಲ್ 17ನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕರೆಯಲಾಗುತ್ತೆ. ಇಲ್ಲಿ ಈ ಜಾತಿ ಗಣತಿ ವಿಚಾರವಾಗಿ ಚರ್ಚಿಸೋದಕ್ಕೆ ವಿಶೇಷ ಸಭೆ ಇರುತ್ತೆ ಅನ್ನೋದಾಗಿ ಇಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಹೇಳಬಹುದು ಅಂತ.